ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರುಪುವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಗುರುವಿರಲೆಮ್ಮ ಮಾನಸದಿ. ಪ್ರವಚನ ಸರಣಿ ಗುರುಕುಲವಿಲ್ಲದೆ ಭಾರತವಿಲ್ಲಿ. ಭಾಗ 2. ಗುರು ಶಬ್ದಾರ್ಥ. ಗುರುಕುಲವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಗುರುವನ್ನು ಅರ್ಥ ಮಾಡ್ಕೋಬೇಕು. ಗುರು ಅರ್ಥವಾಗದೆ ಗುರುಕುಲ ಅರ್ಥವಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರುವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ. ಗುರು ಕಗ್ಗ ಕಂಡಂತೆ, ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ, ಪರಮತತ್ವವ ಕಂಡ ಗುರುವ ನರಸುವುದೆಲ್ಲಿ, ದೊರೆತಂದು ನೀ ಧನ್ಯ ಮಂಕುತಿಮ್ಮ. ಈ ಕಗ್ಗದಲ್ಲಿ ಪರಮಾತ್ಮನನ್ನು ಸೂರ್ಯನಿಗೆ ಹೋಲಿಸಿದ್ದಾರೆ, ಗುರುವನ್ನು ಸೂರ್ಯ ಕಿರಣಕ್ಕೆ ಹೋಲಿಸಿದ್ದಾರೆ. ಸೂರ್ಯ ಬೆಳಕಿನ ಮೂಲವೇ ಹೌದಾದರೂ ನೇರವಾಗಿ ಸೂರ್ಯನ ಸಂಪರ್ಕ ಸಾಧ್ಯ ಇಲ್ಲ. ನಾವು ಸೂರ್ಯನಿರುವಲ್ಲಿಗೂ ಹೋಗೋದೋ, ಸೂರ್ಯನನ್ನು ಭೇಟಿ ಮಾಡೋದೋ, ಸೂರ್ಯನನ್ನು ಸೇರೋದೋ ಸಾಧ್ಯವಿಲ್ಲದ ಮಾತು. ಅದೆಲ್ಲ ಇರಲಿ, ಸೂರ್ಯನನ್ನು ಕಣ್ಣೆತ್ತಿ ನೋಡೋಕೆ ಕೂಡ ಸಾಧ್ಯ ಇಲ್ಲ. ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ. ಸೂರ್ಯನನ್ನು ನೇರವಾಗಿ ನೋಡೋಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಸುಲಭ ಯಾವುದು ಅಂದ್ರೆ ಸೂರ್ಯನ ಕಿರಣದ ಅನುಭವ. ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆಲ್ಲ ಚೆಲ್ಲಾಡಿರುತ್ತವೆ, ನಮ್ಮ ಸುತ್ತಮುತ್ತ ಇರ್ತವೆ. ಆ ಸೂರ್ಯ ಕಿರಣಾನುಭವದಲ್ಲಿ ಏನೂ ಕಷ್ಟ ಇಲ್ಲ, ಏನೂ ಕ್ಲೇಶ ಇಲ್ಲ. ಆದರೆ ಸೂರ್ಯಾನುಭವ ಅದು ಕ್ಲೇಶಕರ, ಸುಲಭ ಅಲ್ಲ ಅಂತ. ಹಾಗೆ ನಿಮಗೆ ಭಗವಂತನ ನೇರವಾದ ಸಂಸರ್ಗ ಅನುಭೂತಿ ಅದು ಸುಲಭ ಅಲ್ಲ. ಆದರೆ ಭಗವಂತನ ಒಂದು ಕಿರಣವೇ ಆಗಿರ್ತಕ್ಕಂಥ ಗುರುವಿನ ಅನುಭೂತಿ, ಗುರುವಿನ ಅನುಭವ ಅದು ಸುಲಭ ಸಾಧ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಗುರು ಬೇಕು. ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ. ಶಾಸ್ತ್ರವು ಶ್ರೇಷ್ಠವಾಗಿರಬಹುದು, ಆದರೆ ಅದು ಅರ್ಥ ಆಗ್ಬೇಕಲ್ಲ, ಅದಕ್ಕೆ ಉದಾಹರಣೆ ಬೇಕು. ಹಾಗೆ ಪರಮಶಾಸ್ತ್ರದ ಹಾಗೆ ಭಗವಂತ ಇದ್ರೆ ಉದಾಹರಣೆಯಂತೆ ಗುರು ಇರುತ್ತಾನೆ. ಉದಾಹರಣೆಯು ಶಾಸ್ತ್ರವನ್ನೇ ಅರ್ಥ ಮಾಡಿಸ್ತದೆ. ಹಾಗೆ ಗುರುವು ಕೂಡ ಭಗವಂತನನ್ನು ಮತ್ತು ಪ್ರಪಂಚವನ್ನು ಅರ್ಥ ಮಾಡಿಸ್ತಾನೆ. ದೊಡ್ಡ ಪ್ರಶ್ನೆ ಈಗ ಬಂದಿದ್ದೇನು ಅಂದ್ರೆ, ಅಂತಹ ಗುರುವನ್ನು ಹುಡುಕೋದು ಎಲ್ಲಿ? ಪರಮತತ್ವವ ಕಂಡ ಗುರುವ ನರಸುವುದು ಎಲ್ಲಿ? ದೊರೆತಂದು ನೀ ಧನ್ಯ. ಸಿಕ್ಕಿಬಿಟ್ರೆ ನೀ ಧನ್ಯ. ಸಿಗ್ತದೆ ಅಂತ ಹೇಳಿ ಸಿಕ್ಕಿಬಿಡ್ತಾನೆ ಗುರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಿಗಬಹುದು, ಸಿಗದಿರಬಹುದು. ಸಿಗಬಹುದು, ನಿನಗೆ ಗೊತ್ತಾಗದೇ ಇರಬಹುದು. ಸಾಮಾನ್ಯ ವೇಷದಲ್ಲಿ, ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು ವರ ನೀಡಿ, ಮೈಮೆ ಕಾಂಬಡೆ ನಿನಗೆ ಸಂಸ್ಕಾರವಿರಬೇಕು. ನಮಗೆ ಸಂಸ್ಕಾರವಿಲ್ಲದೆ ಗುರು ನಮಗೆ ಲಭಿಸಿದ್ರು ಕೂಡ ಗೊತ್ತಾಗದೆ ಹೋಗ್ಬಹುದು. ಹೀಗೆಲ್ಲ ಸಾಧ್ಯತೆಗಳಿದ್ರೆ ಇದೆ. ಒಂದು ವೇಳೆ ಗುರು ಸಿಕ್ಕಿದ್ರೆ ನಿನ್ನಂತ ಧನ್ಯರು ಬೇರೆ ಯಾರೂ ಇಲ್ಲ ಎಂಬುದಾಗಿ ಕಗ್ಗದ ಕವಿ ಹೇಳಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗಿರುವಂಥದ್ದು, ಗುರುವನ್ನು ಅರಸುವುದು ಎಲ್ಲಿ? ಗುರು ಶಬ್ದದಲ್ಲಿ ಅರಸೋಣ. ಗುರು ಶಬ್ದ ಏನು ಹೇಳ್ತದೆ, ಅಥವಾ ಗುರುವನ್ನು ಕುರಿತು ಯಾರು ಏನು ಹೇಳಿದ್ದಾರೆ, ಈ ಎರಡು ಸಂಗತಿಗಳು. ಗುರು ಎಂಬುದರ ಮೇಲೆ ಅಭಿಯುಕ್ತರು, ಮಹಾತ್ಮರು, ದೊಡ್ಡ ದೊಡ್ಡ ಗುರುಗಳು ಏನಲ್ಲಿ ಹೇಳಿದ್ದಾರೆ ಎಂಬುದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ನಮಗೆ ಆ ಗುರು ತತ್ವ ಅರ್ಥ ಆಗ್ಬಹುದು. ಈ ಗುರು ಎಂಬುದಕ್ಕೆ ವ್ಯಾಖ್ಯಾನ ಅತ್ಯಂತ ವಿಚಿತ್ರವಾಗಿರೋದು, ಆದರೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು, ನಮಗೆ ಬಹಳ ಹಿಡಿಸಿರುವಂತದ್ದು ಒಂದಿದೆ. ಗುರುವನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಅನೇಕ ಗ್ರಂಥಗಳು ಬೇಡ, ಒಂದು ಇಡೀ ಗ್ರಂಥವೂ ಬೇಡ, ಒಂದು ಅಧ್ಯಾಯವೂ ಬೇಡ, ಒಂದು ಪ್ಯಾರಾಗ್ರಾಫ್ ಬೇಕಾಗಿಲ್ಲ, ಒಂದು ಪುಟ, ಒಂದು ಪ್ಯಾರಾಗ್ರಾಫ್ ಬೇಕಾಗಿಲ್ಲ, ಒಂದು ವಾಕ್ಯ ಬೇಡ, ಒಂದೇ ಶಬ್ದ ಸಾಕು. ಗುರು ಎಂಬ ಶಬ್ದಕ್ಕೆ ಅಥವಾ ಗುರುವಿಗೆ ಒಂದೇ ಶಬ್ದದ ವ್ಯಾಖ್ಯಾನ. ಏನದು? ಶಿಷ್ಯ. ಗುರು ಎಂದರೇನು? ಶಿಷ್ಯ. ಒಬ್ಬ ಗುರುವಿನ ಯೋಗ್ಯತೆಯನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಅವನ ಶಿಷ್ಯನನ್ನು ನೋಡಿದ್ರೆ ಸಾಕು, ಗುರು ಏನು ಅಂತ ಗೊತ್ತಾಗ್ತದೆ. ಹಾಗೆ ನಮ್ಮಲ್ಲಿ ಯಾರಾದರೂ ನಿಂದ್ಯವಾದುದು ಏನಾದರೂ ಮಾಡಿದ್ರೆ, ತಪ್ಪೇನಾದರೂ ಮಾಡಿದ್ರೆ, ಯಾರು ನಿನ್ನ ಗುರು ಅಂತ ಕೇಳುವ ರೂಢಿ ಇತ್ತು ಅಂತ. ಅಥವಾ ಬಹಳ
ಒಳ್ಳೆ ಸಾಧನೆ ಏನಾದ್ರು ಮಾಡಿದ್ರೆ ಯಾರು ಶಿಷ್ಯ ಎಂದು ಕೇಳುವ ಅಭ್ಯಾಸ ಕೂಡ ಇತ್ತು ಅಂತ. ಯಾಕೆಂದ್ರೆ ಗುರು ಶಿಷ್ಯನಲ್ಲಿ ಮೂಡಿ ಬರ್ತಾನೆ. ಗುರು ತನ್ನಲ್ಲಿ ಒಳಿತನ್ನು ತುಂಬಿಕೊಂಡು ಆ ಒಳಿತನ್ನು ತನ್ನ ಶಿಷ್ಯನಲ್ಲಿ ಇಡ್ತಾ ಹೋಗ್ತಾನಲ್ಲ, ಅದ್ರ ಪರಿಣಾಮ ತನ್ನೊಳಗಿರುವ ಒಳಿತನ್ನೆಲ್ಲ ಶಿಷ್ಯನಲ್ಲಿ ಇಡ್ತಾ ಹೋಗೋದ್ರಿಂದ ಇದೇ ಅದು ಅಂತ. ಬರ್ತಾ 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 ಈಗ ಆರಂಭದಲ್ಲಿ ಸ್ವಲ್ಪ ಗುರುವಿನ ಅಂಶ ಶಿಷ್ಯನಲ್ಲಿ ಹೋಗಿರ್ತದೆ. ಬರ್ತಾ ಬರ್ತಾ ಅದು ತುಂಬಿ ಒಂದು ದಿನ ಅದೇ ಇದು ಇದೇ ಅದು ಎನ್ನುವ ಮಟ್ಟಿಗೆ ಆಗ್ತದೆ. ಹಾಗಾಗ್ಬಿಟ್ಟಿದೆ ಎಲ್ಲ ಕಡೆಗೂ, ಎಲ್ಲ ಗುರು ಶಿಷ್ಯನ ಮಧ್ಯೆ ಹೀಗೆ ಆಗ್ಬಿಟ್ಟಿದೆ ಅಂದ್ರೆ ಆಗಿರ್ಲೇಬೇಕು ಅಂತಿಲ್ಲ. ಗುರು ಎಷ್ಟು ಸಮಯ ಕೊಟ್ಟಿದ್ದಾನೆ ಶಿಷ್ಯನಿಗೆ, ಶಿಷ್ಯ ತನ್ನ ಸಮರ್ಪಣೆಯನ್ನು ಎಷ್ಟು ಮಟ್ಟಿಗೆ ಮಾಡ್ಕೊಂಡಿದ್ದಾನೆ, ಅವರಿಬ್ಬರ ಮಧ್ಯೆ ವಿದ್ಯಾಸಂಧಾನ ಎಷ್ಟು ಕಾಲ ನಡೀತು, ಎಷ್ಟು ಆಳಕ್ಕೆ ನಡೀತು ಅನ್ನೋದ್ರ ಮೇಲೆ ಅದು ಅವಲಂಬಿಸಿರ್ತಕ್ಕಂಥದ್ದು ಅಂತ. ಆದ್ರೆ ಈ ಒಂದು ವ್ಯಾಖ್ಯಾನ ಇದೆಯಲ್ಲ, ಗುರುವೇ ಶಿಷ್ಯ, ಗುರುವಿಗೂ ಶಿಷ್ಯನಿಗೂ ಅಭೇದ, ಅದ್ವೈತ, ತಾದಾತ್ಮ್ಯ, ಅದೇ ಇದು ಎನ್ನುವುದಕ್ಕೆ ಪಟ್ಟು ಕೊಡ್ತಕ್ಕಂಥ ವಿಷಯ ತುಂಬಾ ಇದೆ. ವಿವೇಕಾನಂದರು, ನಾವು ಅದನ್ನು ದೀಪಾದ್ವೈತ ಅಂತ ಕರೀತೇವೆ. ವಿವೇಕಾನಂದರು ಏನ್ ಹೇಳಿದರು? ದ ಫಸ್ಟ್ ಲ್ಯಾಂಪ್ ಇಸ್ ದ ಗುರು ಅಂಡ್ ದ ಲ್ಯಾಂಪ್ ದಟ್ ಈಸ್ ಲೈಟೆಡ್ ಫ್ರಮ್ ಇಟ್ ಇಸ್ ದ ಡಿಸೇಬಲ್. ದ ಸೆಕೆಂಡ್ ಇನ್ ಟರ್ನ್ ಬಿಕಮ್ಸ್ ದ ಗುರು ಅಂಡ್ ಸೋ ಆನ್. ಮೊದಲ ದೀಪ ಗುರು, ಅದು ಹೊತ್ತಿಸುವ ದೀಪವು ಶಿಷ್ಯ. ಮೊದಲ ದೀಪ ಗುರು, ಅದು ಹೊತ್ತಿಸುವ ದೀಪ ಶಿಷ್ಯ. ಎರಡನೆಯದು ದೀಪವೇ. ಎರಡನೇದನ್ನು ಕತ್ಲೆ ಅಲ್ಲ ತಾನೆ, ಎರಡನೇದು ದೀಪವೇ. ಅದು ತನ್ನ ಮುಂದಿನ ದೀಪಗಳನ್ನು ಹೊತ್ತಿಸ್ತದೆ. ಎರಡನೇ ದೀಪ ಮೂರನೇ ದೀಪವನ್ನು ಹೊತ್ತಿಸ್ತದೆ, ಮೂರನೇ ದೀಪ ನಾಲ್ಕನೇ ದೀಪವನ್ನು ಹೊತ್ತಿಸ್ತದೆ. ಅಂದಮೇಲೆ ಅದು ದೀಪ ಇದು ದೀಪ, ಏನು ವ್ಯತ್ಯಾಸ? ದೀಪವು ದೀಪವನ್ನು ಹೊತ್ತಿಸಿತು, ದೀಪವಲ್ಲದ ದೀಪವಾಯಿತು. ಉಪನಿಷತ್ತು ಇದನ್ನೇ ಹೇಳಿದೆ ನೋಡಿ. ಆಚಾರ್ಯ ಪೂರ್ವ ರೂಪಂ ಅಂತೆವಾಸಿ ಉತ್ತರ ರೂಪಂ. ಆಚಾರ್ಯ ಮತ್ತು ಅಂತೆವಾಸಿ, ಅಂತೆವಾಸಿ ಅಂದ್ರೆ ಶಿಷ್ಯ, ಅಂತೆ ಸಮೀಪದಲ್ಲಿ, ವಾಸಿ ವಾಸ ಮಾಡ್ತಾನೆ, ಗುರುಕುಲ ವಾಸ ಮಾಡ್ತಾನೆ ಎಂಬ ಅರ್ಥದಲ್ಲಿದೆ ಅದು. ಗುರುವಿಗೂ ಶಿಷ್ಯನಿಗೂ ಕಾಲ ಮಾತ್ರ ವ್ಯತ್ಯಾಸ. ಮೊದಲು ಗುರು ಜ್ಞಾನಿ ಆಗ್ತಾನೆ, ಅದೇ ಗುರುವಿನ ಆಶೀರ್ವಾದದಿಂದ ಅನುಗ್ರಹದಿಂದ ಮತ್ತೆ ಶಿಷ್ಯನು ಕೂಡ ಜ್ಞಾನಿ ಆಗ್ತಾನೆ. ಗುರು ಮೊದಲೇನಾಗಿದ್ದನೋ ಶಿಷ್ಯ ಮುಂದೆ ಅದೇ ಆಗ್ತಾನೆ. ಆಚಾರ್ಯ ಪೂರ್ವ ರೂಪಂ ಅಂತೆವಾಸಿ ಉತ್ತರ ರೂಪಂ. ಪೂರ್ವ ರೂಪ ಉತ್ತರ ರೂಪ ಎಂಬಿಷ್ಟೇ ವ್ಯತ್ಯಾಸ. ರೂಪ ಅದೇ, ಸ್ವರೂಪ ಅದೇ. ವಿದ್ಯಾಸಂಧಿ ಆಚಾರ್ಯ ಮತ್ತು ಅಂತೆವಾಸಿ ಅಂದ್ರೆ ಗುರು ಶಿಷ್ಯರು ಸೇರುವುದೆಲ್ಲಿ? ವಿದ್ಯೆಯಲ್ಲಿ ಇಬ್ಬರು ಸೇರ್ತಾರೆ. ವಿದ್ಯೆ ಸಂಧಿ ಅವರಿಬ್ಬರಿಗೂ ಕೂಡ ಅಂತ. ಪ್ರವಚನವು ಸಂಧಾನ, ಪ್ರವಚನಗು ಸಂಧಾನ. ಸೇರಿಸುವುದು ಪ್ರವಚನ ಅಂದ್ರೆ ಗುರುವಿನ ಪಾಠ ಪ್ರವಚನ, ಗುರುವಿನ ಉಪದೇಶ ಇದೆಯಲ್ಲ, ಅದು ಸೇರಿಸೋ ಕೆಲಸ ಮಾಡ್ತದೆ. ವಿದ್ಯೆಯಲ್ಲಿ ಇಬ್ಬರು ಸೇರ್ತಾರೆ. ವಿದ್ಯೆ ಎಂಬುದು ಸಂಧಿಸ್ಥಾನ. ಅಂತಿಮವಾಗಿ ಗುರು ಏನಾಗಿದ್ದನು ಶಿಷ್ಯನು ಕೂಡ ಅದೇ ಆಗ್ತಾನೆ. ಅದೇ ಇದು, ಇದೇ ಅದು. ಹಾಗಾಗಿದ್ರೆ ಗುರು ಶಿಷ್ಯ ಭಾವಕ್ಕೆ ದೊಡ್ಡ ಅರ್ಥ ಏನೂ ಇಲ್ಲ. ನಾವಿಂದು ಇದಕ್ಕೆ ಅನೇಕ ಉಪಷ್ಟಂಭಕವಾದ ಸೂಕ್ತಿಗಳನ್ನು, ಮಹಾತ್ಮರ ಮಾತುಗಳನ್ನು ಉದಾಹರಣೆ ಕೊಡ್ತಾ ಹೋಗ್ತೇವೆ. ಒಂದು ಪ್ರಸಿದ್ಧವಾದ ಮಾತು, ಯಥಾ ಗುರು ತಥಾ ಶಿಷ್ಯ. ಜನಪ್ರಿಯವಾದ ಮಾತು. ಸಂಸ್ಕೃತ ಗೊತ್ತಿದ್ದರೂ ಇದು ಗೊತ್ತಿರ್ತದೆ, ಈ ಮಾತು ಗೊತ್ತಿರ್ತದೆ. ಯಥಾ ರಾಜ ತಥಾ ಪ್ರಜಾ. ಹಾಗೆ ಯಥಾ ಗುರು ತಥಾ ಶಿಷ್ಯ. ಗುರು ಹೇಗೋ ಶಿಷ್ಯನೂ ಹಾಗೆಯೇ. ಇದರಲ್ಲಿ ಎರಡು ವಿಧ ಇದೆ. ಒಂದು, ಗುರು ಪರಮಜ್ಞಾನಿಯಾಗಿತ್ತು, ತನ್ನ ಜ್ಞಾನವನ್ನು ಶಿಷ್ಯನಲ್ಲಿ ತುಂಬಿ ಅವನನ್ನು ತನ್ನಂತೆ ಮಾಡ್ತಕ್ಕಂಥದ್ದು, ಅವನು ಜ್ಞಾನಿ ಆಗ್ತಾನೆ. ಇದು ಪಾಸಿಟಿವ್ ಆಗಿ ನಾವು ಹೇಳೋದಾದ್ರೆ, ಸಕಾರಾತ್ಮಕವಾಗಿ ಹೇಳೋದಾದ್ರೆ. ಮತ್ತೆ ಪರಮಜ್ಞಾನಿ ಅಲ್ಲದೇ ಇದ್ರೂ ಕೂಡ ಗುರು ಶಿಷ್ಯ ಗುರುವಿನಂತೆ ಆಗೋದ್ರಲ್ಲಿ ಅನುಮಾನ ಏನೂ ಇಲ್ಲ. ಇದಕ್ಕೆ ಇನ್ನೊಂದು ಮುಖ ಕೂಡ ಇದೆ. ಗುರುವಿನಲ್ಲಿ, ಗುರು ಅಂತ ಅನ್ಸ್ಕೊಂಡವನಲ್ಲಿ, ಅವನಲ್ಲಿ ಕತ್ತಲೆ ಇದ್ರೆ, ಅವನಲ್ಲಿ ಕೇಳಿದ್ರೆ, ಅವನಲ್ಲಿ ದುರ್ಗುಣಗಳಿದ್ರೆ, ದುಸ್ವಭಾವಗಳಿದ್ರೆ, ಅವು ಕೂಡ ಶಿಷ್ಯನಲ್ಲಿ ಬರ್ತವೆ. ಯಥಾ ಗುರು ತಥಾ ಶಿಷ್ಯ. ಜವಾಬ್ದಾರಿ ಇದೆ ಶಿಕ್ಷಕನಿಗೆ, ಬಹಳ ಜವಾಬ್ದಾರಿ ಇದೆ. ಅವನು ಆದರ್ಶವಾಗಿರಬೇಕು. ಇವತ್ತಿನ ಕಾಲದಲ್ಲಿ ಆ ಪಾಠ ಮಾಡೋ ವಿಷಯ ಸ್ವಲ್ಪ ಕಲ್ತ್ಕೊಂಡು ಆ ಸರ್ಟಿಫಿಕೇಟ್ ಒಂದು ಮಾಡಿಕೊಂಡು ಇಂಟರ್ವ್ಯೂ ಪಾಸ್ ಮಾಡಿದ್ರೆ ಗುರು. ಏನ್ ಗುರು ಅಂತೆಲ್ಲ ಇದೆಯಲ್ಲ, ಆ ಮಟ್ಟದ ಗುರು ಅಷ್ಟೇ ಹೊರತು ಅವನೇನು ಗುರು ಎನ್ನುವಂತ ಗುರು ಅಲ್ಲ. ಅದೇನು ಅಂತ ಗುರು ಅನ್ನೋದು ಬೇರೆ ಬೇರೆ ತರ ಬಳಕೆ ಆಗ್ತಾ ಇದೆ ಇವತ್ತು.
ಹಾಗಾಗಿ ಅವನಲ್ಲಿ ಆದರ್ಶ ಏನನ್ನು ಕೇಳೋದೇ ಇಲ್ಲ. ನಮ್ಮ ದೇಶದ ಇವತ್ತಿನ ವ್ಯವಸ್ಥೆ, ಸಂವಿಧಾನ, ವಾತಾವರಣ ಏನು ಅಪೇಕ್ಷೆ ಪಡೋದೇ ಇಲ್ಲ. ಅವನಲ್ಲಿ ಏನು ವ್ಯಸನಗಳಿರಲಿ, ಅವನಲ್ಲಿ ಏನು ದುರ್ಗುಣಗಳಿರಲಿ, ಅವನೇನು ಪಾತಕಿ ಆಗಿರಲಿ, ಅದರಲ್ಲಿ ಏನು ಸಂಬಂಧ ಇಲ್ಲ. ಆ ಸಬ್ಜೆಕ್ಟ್ ಅಲ್ಲಿ ಅವನು ಬೇಕಾದ ಪರಿಣಿತ ಸಂಪಾದನೆ ಮಾಡಿಕೊಂಡು ಇಂಟರ್ವ್ಯೂ ಪಾಸ್ ಮಾಡಿ ಬಂದ್ರೆ ಮುಗಿತು ಅಂತ. ಹೀಗಲ್ಲ ನಮ್ಮ ಪರಂಪರೆ. ನಮ್ಮ ಗುರುಕುಲಗಳಲ್ಲಿ ಗುರು ಇದ್ದಿದ್ದು ಹೀಗಲ್ಲ. ಯಾಕೆಂದ್ರೆ ಆ ಗುರುವಿನಲ್ಲಿರ್ತಕ್ಕಂಥ ಒಳಿತೋ ಕೆಡಕೋ ಅದು ಶಿಷ್ಯನಿಗೆ ಬಂದು ಬಿಡ್ತದೆ. ಮಕ್ಕಳು ಹಾಗೆ, ಅಮ್ಮ ತಿದ್ದಿ ಹೇಳಿದ್ರು ಕೂಡ ಆ ಮಗು ಅದನ್ನು ಒಪ್ಕೊಳ್ಳೋದಿಲ್ಲ. ಮಿಸ್ ಹೇಳಿದ್ದ ಹಾಗೆ ಅಂತ, ಅದು ಅದೇ ಅಮ್ಮ ಹೇಳಿದ್ದು ಸತ್ಯ ಸರಿ ಅಂತ ಸತ್ಯವೇ ಆಗಿದ್ರು ಕೂಡ ಮಗು ಒಪ್ಕೊಳ್ಳೋದಿಲ್ಲ. ಮಿಸ್ ಹೇಳಿದ್ದೆ ಸರಿ, ಮಿಸ್ ಆಗಿ ಏನಾದ್ರು ಹೇಳಿದ್ರು ಕೂಡ ಅದೇ ಸರಿ ಅಂತ ಅನ್ಸ್ಬಿಡ್ತದೆ ಮಗುವಿಗೆ ಹೊರತು ಅದು ಸರಿಯಾಗಿ ಮತ್ತೆ ಬೇರೆ ಯಾರು ಹೇಳಿದ್ರು ಕೂಡ ತಗೊಳ್ಳೋದಿಲ್ಲ. ಆ ಭಾವವೇ ಅಂಥದ್ದು, ಗುರು ಶಿಷ್ಯ ಭಾವವೇ ಅಂಥದ್ದು. ಆ ಕಡೆಯಿಂದ ಹರಿಬೇಕು, ಅದಿಲ್ಲ ಸೇರಬೇಕು, ತುಂಬಿಕೊಳ್ಬೇಕು ಇಲ್ಲಿ. ಹಾಗಾಗಿ ಗುರುವಾದವನು ಎಲ್ಲ ರೀತಿಯಿಂದ ಆದರ್ಶವಾಗಿದ್ದುಕೊಂಡು ಅವನು ಶಿಷ್ಯನಿಗೆ ಬೋಧನೆ ಮಾಡ್ತಾ ಹೋಗ್ಬೇಕು. ಗುರುವಿಗೆ ಗೊತ್ತಿದ್ದೋ ಗೊತ್ತಿರದೆ ಅವನೊಳಗೆ ಏನಿದೆಯೋ ಅದೆಲ್ಲವನ್ನು ಶಿಷ್ಯ ಪಡ್ಕೊಳ್ತಾ ಹೋಗ್ತಾ ಇರ್ತಾನೆ. ತನ್ನನ್ನು ಒಳಿತು ಮಾಡಿಕೊಂಡು ತನ್ನ ಮೂಲಕ ಶಿಷ್ಯನನ್ನು ಒಳಿತು ಮಾಡಬೇಕು. ಗುರುವಾದವನು ತನ್ನನ್ನು ಪರಿಷ್ಕರಿಸಿಕೊಂಡು, ತನ್ನನ್ನು ಸಿಂಗರಿಸಿಕೊಂಡು ಅಂದ್ರೆ ಪೌಡ್ರಸ್ ನಾವು ಹೇಳ್ತಿರೋದಲ್ಲ, ನಾವು ಸಿಂಗರಿಸಿಕೊಂಡು ಅಂದ್ರೆ ತನ್ನ ವ್ಯಕ್ತಿತ್ವವನ್ನು ಸುಗುಣಗಳಿಂದ ಅಲಂಕರಿಸಿಕೊಂಡು ತಾನು ಒಳ್ಳೆಯವನಾಗಿ ಇನ್ನಷ್ಟು ಮತ್ತಷ್ಟು ತನ್ನನ್ನು ತಾನು ಶುದ್ಧ ಮಾಡಿಕೊಂಡು ಪರಿಷ್ಕಾರ ಮಾಡಿಕೊಂಡು. ಗುರುವಾಗ್ಬಿಟ್ರೆ ಮುಗಿದೋಯ್ತು ಕಲಿಯೋದು ಅಂತ ಅರ್ಥ ಇಲ್ಲ. ಅವನು ಗುರುವಾದ ಮೇಲಂತೂ ಬಹಳ ಜವಾಬ್ದಾರಿ ಇದೆ. ಪ್ರತಿದಿನ ಪ್ರತಿಕ್ಷಣ ತನ್ನನ್ನು ತಾನು ನೋಡ್ಕೊಳ್ತಾ ಇನ್ನೇನು ದುರ್ಗುಣ ಉಳಿತು, ಇನ್ನೇನು ನೆಗೆಟಿವ್ ತನ್ನಲ್ಲಿದೆ ಅದನ್ನೆಲ್ಲ ತಿದ್ಕೊಂಡು ಪರಿಷ್ಕೃತನಾಗಿ ತನ್ನನ್ನು ತಾನು ಶಿಷ್ಯನಿಗೆ ಪ್ರಸ್ತುತಪಡಿಸಬೇಕು. ಆಗ ಶಿಷ್ಯನು ಕೂಡ ಹಾಗೆ ತಯಾರಾಗ್ತಾನೆ. ಈ ಗುರು ಶಿಷ್ಯ ಭಾವ, ಪಿತಾಪುತ್ರ ಭಾವ ಹೆಚ್ಚಿಗೆ ವ್ಯತ್ಯಾಸ ಇಲ್ಲ. ತಂದೆಗೂ ಗುರು ಎನ್ನುವ ಸ್ಥಾನ ಇದೆ ನಮ್ಮಲ್ಲಿ. ತಂದೆ ತಾಯಿ ಇವರಿಗೆಲ್ಲ ಗುರುಸ್ಥಾನ ಇದೆ. ಅದಲ್ಲ ಅಂದ್ರೂ ಕೂಡ ನಾವು ಹಿಂದಿನ ಪ್ರವಚನದಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ವಂಶೋದ್ವಿಧ ವಿದ್ಯೆಯ ಜನ್ಮನಾಚ. ಭಾರತೀಯ ಪರಂಪರೆಯಲ್ಲಿ ವಂಶವು ಬೆಳೆಯುವುದು ಎರಡು ರೂಪದಲ್ಲಿ. ಒಂದು ತಂದೆ ಮಗ ಮೊಮ್ಮಗ ಹೀಗೆ, ಇನ್ನೊಂದು ಗುರು ಶಿಷ್ಯ ಅವನ ಶಿಷ್ಯ ಹೀಗೆ ಎರಡು ವಂಶವೇ. ಒಂದು ಜನ್ಮನಾ ವಂಶ, ಇನ್ನೊಂದು ವಿದ್ಯಾವಂಶ ಅಂತ, ಎರಡು ಕೂಡ ವಂಶವೇ. ಹಾಗಾಗಿ ಅನೇಕ ಸಾಮ್ಯಗಳು ಪಿತಾಪುತ್ರ ಭಾವದಲ್ಲಿ ಏನಿದೆಯೋ ಪಿತೃಪುತ್ರ ಭಾವದಲ್ಲಿ ಏನಿದೆ ಅದೇ ರೀತಿ ಇಲ್ಲಿ ಕೂಡ ಇರ್ತದೆ, ಗುರು ಶಿಷ್ಯ ಭಾವದಲ್ಲಿ ಕೂಡ ಇರ್ತದೆ. ಈಗ ತಂದೆ ಮಕ್ಕಳ ಆ ಬಾಂಧವ್ಯದ ಬಗ್ಗೆ ಶ್ರುತಿ ಏನು ಹೇಳಿದೆ? ಅಂಗಾದಂಗಾತ್ ಸಂಭವಿಸಿ ಹೃದಯ ದಧಿಜಾಯಿಸಿ ಆತ್ಮಾವೈ ಪುತ್ರ ನಾಮಾಸಿ ಸಜೀವ ಶರದಶ್ಚತಂ. ಆತ್ಮಾವೈ ಪುತ್ರ ನಾಮಾಸಿ, ತಂದೆಯೇ ಮಗನಾಗಿ ಹುಟ್ಟುತ್ತಾನೆ. ತಂದೆಯೂ ಮಗನು ಬೇರೆ ಇಲ್ಲ. ಅಂಗಾದಂಗಾತ್ ಸಂಭವಿಸಿ, ನನ್ನ ಒಂದೊಂದು ಅಂಗದಿಂದ ನೀನು ಹುಟ್ಟು ಬಂದೆ. ನನ್ನ ಹೃದಯದಿಂದ ನಿನ್ನ ಹೃದಯ, ನನ್ನ ಅಂಗದಿಂದ ನಿನ್ನ ಅಂಗ, ನನ್ನ ಪ್ರತ್ಯಂಗದಿಂದ ನಿನ್ನ ಪ್ರತ್ಯಂಗಗಳು. ನೀನು ನಾನೇ, ನಾನು ನೀನೇ. ಸಂಸ್ಕೃತದಲ್ಲಿ ಪತ್ನಿ ಎಂಬುದಕ್ಕೆ ಜಾಯ ಎಂಬ ಒಂದು ಶಬ್ದ ಇದೆ. ಜಾಯ ಎಂಬ ಶಬ್ದಕ್ಕೆ ಅರ್ಥ ಏನು? ಯದಸ್ಯಾಂ ಜಾಯತೆ ಪುನಃ. ಪತಿಯು ಗರ್ಭಂ ಸಂಪ್ರವೇಶ, ಪತಿಯು ಗರ್ಭವನ್ನು ಪ್ರವೇಶ ಮಾಡಿ ಪತ್ನಿಯಲ್ಲಿ ಪ್ರವೇಶ ಮಾಡಿ ಮಗನಾಗಿ ಹುಟ್ಟುತ್ತಾನೆ. ಯದಸ್ಯಾಂ ಜಾಯತೆ ಪುನಃ ತದ್ಧಿ ಜಾಯಾತ್ವಂ, ಜಾಯಾಯ ತದ್ಧಿ ಜಾಯಾತ್ವಂ. ಜಾಯಾತ್ವ, ಜಾಯಾಭಾವ ಅಂದ್ರೆ ಇದು ಗಂಡನೇ ತನ್ನೊಳಗೆ ಒಂದು ಮಗನಾಗಿ ಹುಟ್ಟುತ್ತಾನೆ. ಇದೇ ರೀತಿಯ ಬಾಂಧವ್ಯ ಗುರು ಶಿಷ್ಯರಲ್ಲಿದೆ. ಅವರಿಬ್ಬರು ಕೂಡ ಒಂದೇ ಹೊರತು ಬೇರೆ ಅಲ್ಲ ಅಂತ. ಈ ಭ್ರಮರಕೀಟ ನ್ಯಾಯ ಕೂಡ ಅದನ್ನೇ ಹೇಳ್ತದೆ. ಕಳೆದ ಸಾರಿ ಭ್ರಮರಕೀಟ ನ್ಯಾಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಒಂದು ಜಾತಿಯ ಭ್ರಮರ, ಕಣಜಗನ ಹುಳು, ಅದು ಮರಿ ಮಾಡೋದಿಲ್ಲ. ಅಂದ್ರೆ ಮರಿಯನ್ನ ಬೇರೆ ಕೀಟಗಳು ಮಾಡೋ ಹಾಗೆ ಅದು ತಾನೇ ಸಂತತಿಯನ್ನ ಉತ್ಪಾದನೆ ಮಾಡೋದಿಲ್ಲ. ಬೇರೆ ಯಾವುದೋ ಕೀಟವನ್ನು, ಒಂದು ಜಾತಿ ಕೀಟವನ್ನು, ಚಿಕ್ಕ ಕೀಟವನ್ನು ಹಿಡ್ಕೊಂಡು ಬಂದು ಗೂಡಳಿಗಿಟ್ಟು ಬಾಗಲ ಹಾಕೊಂಡು ಗುಯಿ ಅಂತಂದ್ರೆ ಸುತ್ತಮುತ್ತ ಸುತ್ತದ ಶಬ್ದ ಮಾಡ್ತಾ ಅದಿರ್ತದೆ ಅಷ್ಟೇ. ಅದನ್ನು ನೋಡಿ ಭಯಪಟ್ಟು ಹಗಲಿರುಳು ಅದನ್ನೇ ಚಿಂತನೆ ಮಾಡ್ತಾ ಅದರ ಗುಯಿ ಶಬ್ದವನ್ನು ಕಿವಿ ತುಂಬಿಕೊಂಡು ಕೆಲವು ಕಾಲ ಕಳೆಯ ಹೊತ್ತಿಗೆ ಕೀಟವು ಈ ಭ್ರಮರವೇ ಆಗಿಬಿಡ್ತದೆ, ಕಣಜಗನ ಹುಳುವೇ ಆಗಿಬಿಡ್ತದೆ. ತದ್ರೂಪ ಇದೊಂದು ನ್ಯಾಯ, ಭ್ರಮರಕೀಟ ನ್ಯಾಯ ಅಂತ. ಅಂದ್ರೆ ಅದನ್ನೇ ನೋಡ್ತಾ, ಅದನ್ನೇ ಭಾವಿಸ್ತಾ, ಅದನ್ನೇ ಪರ್ಯಾಲೋಚಿಸ್ತಾ, ಅದೇ ವಾತಾವರಣದಲ್ಲಿ ಇದ್ಕೊಂಡು, ಅದರ ಪ್ರಭಾವಲಯ, ಅದರ ಛಾಯೆಯಲ್ಲಿ ಇದ್ಕೊಂಡು ಕೆಲವು ಕಾಲ ಕಳೆದಾಗ ಅದೇ ಆಗ್ಬಿಡ್ತಾನೆ.
ಈ ಉಪ್ಪಿನಲ್ಲಿ ಶುಂಠಿಯನ್ನು ನೆನೆಸಿಡ್ತಾರೆ, ಭಾವನಾ ಶುಂಠಿ ಅಂತ ಒಣಗಿಸ್ತಾರೆ, ಪುನಃ ನೆನೆಸ್ತಾರೆ, ಪುನಃ ಒಣಗಿಸ್ತಾರೆ. ಕೊನೆಯಲ್ಲಿ ಆ ಶುಂಠಿಯ ಸರ್ವಾಂಗವೂ ಕೂಡ ಉಪ್ಪಾಗಿರ್ತದೆ. ಶುಂಠಿಯನ್ನು ಬಾಯಲ್ಲಿಟ್ಟುಕೊಂಡ್ರೆ ಕರಗ್ತಾ ಹೋಗ್ತದೆ ಅದು, ಅದರಲ್ಲಿ ಸರ್ವಸ್ವವೂ ಉಪ್ಪೇ. ಹೇಗಾಯ್ತದು? ಅದೇ ತದ್ಭಾವ ಭಾವಿತಃ, ಆ ಭಾವನೆ ಅಂತ ಹೆಸರು ಅದಕ್ಕೆ. ಅಲ್ಲೇ ಮುಳುಗಿದ್ದಾಗ ಅದಾಗ್ಬಿಡ್ತದೆ ಕೊನೆಗಳು ಅಂತ. ಹೀಗೆ ನೋಡಿ, ಇನ್ನು ಕೆಲವು ಸಂತರ ಮಹಾಪುರುಷರ ಮಾತುಗಳನ್ನು ಈ ದಿಸೆಯಲ್ಲಿ ನಾವು ಪರ್ಯಾಲೋಚನೆ ಮಾಡೋಣ. ಯಾಕೆಂದ್ರೆ ಪುಷ್ಟಿಗೆ ಅನೇಕ ಮಹಾಪುರುಷರಿಗೆ ಹೀಗೆ ಅನಿಸಿದ್ದನ್ನು ನಾವು ಗಮನಿಸ್ತೇವೆ. ನಾವೇನು ಈಗ ಮಾತಾಡ್ತಾ ಇದ್ದೇವೆ, ಎಷ್ಟೋ ಮಹಾಪುರುಷರಿಗೆ, ದೊಡ್ಡ ದೊಡ್ಡ ಗುರುಗಳಿಗೆ, ಸಂತರಿಗೆ ಹೀಗೆ ಅನಿಸಿದೆ ಇದು. ಸದ್ಗುರು ಭೀಮಾಶಂಕರ ಮಹಾರಾಜರು ಸಿಂದಗಿ, ಅವರ ಸಜೀವ ಸಮಾಧಿ ಇದೆ ಸಿಂದಗಿಯಲ್ಲಿ. ನಾಥ ಪರಂಪರೆಯ ಒಬ್ಬ ಮಹಾಪುರುಷ, ಮಹಾತ್ಮವರು, ಸಿದ್ಧಪುರುಷ ಅವರು ತನ್ನ ಗುರುವಿನ ಕುರಿತು ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಪದವನ್ನು ಬರೆದಿದ್ದಾರೆ. ಸೈ ಸದ್ಗುರುವಿನ ತೈದಿನಿಗೆಲ್ಲ ಮೈ ಮರೆಯುತ್ತನೆ, ಅದೇನು ಕಾರಣ ಮೈ ಮರೆತು ಮತ್ತಳೆಯಿದನೆ, ಕೈಯ ತಲೆ ಮೇಲೆ ಇಡಲು ವೈರಾಗ್ಯ ಪಡೆದನೆ, ಥೈ ಥೈ ಅಂತ ಕುಣಿಸಿ ತನ್ನಂತೆ ತಾ ಮಾಡಿದನೆ. ಇದು ಇಡೀ ಪದ ಅದ್ಭುತವಾಗಿದೆ. ನಮಗೆ ಬೇಕಾಗಿರೋ ಸಾಲಿದು. ಥೈ ಥೈ ಅಂತ ಕುಣಿಸಿ ತನ್ನಂತೆ ತಾ ಮಾಡಿದನೆ, ತನ್ನಂತೆ ತಾ ಮಾಡಿದನೆ. ಗುರುವಾದವನು ಶಿಷ್ಯನನ್ನು ತನ್ನಂತೆ ಮಾಡ್ತಾನೆ, ತನ್ನ ಹಾಗೇ ಮಾಡ್ತಾನೆ. ಇದು ಗುರುತ್ವ. ಗುರುವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ಅಂಶ ನಮಗೆ ಅರ್ಥ ಆಗಬೇಕು ಅಂತ. ನೋಡಿ, ಒಬ್ಬ ಮಹಾಪುರುಷ, ಸಿದ್ಧಪುರುಷ ತನ್ನ ಗುರುವಿನ ಕುರಿತು ಹೇಳಿರ್ತಕ್ಕಂಥ ಮಾತು, ಅವರೆಲ್ಲ ಅದು ಅದ್ಭುತವಾಗಿರ್ತಕ್ಕಂಥ ಬಾಂಧವ್ಯಗಳು ಅವರದ್ದು. ಭೀಮಾಶಂಕರ ಕಥೆಯಂತೂ ರೋಚಕವಾಗಿದೆ. ಇನ್ನೊಮ್ಮೆ ಅದನ್ನ ವಿಸ್ತಾರವಾಗಿ ನೋಡೋಣ. ಗುರು ದೀಕ್ಷೆ ಕೊಡ್ತೇನೆ ಅಂತ ಹೇಳಿದ ಗುರು ದೀಕ್ಷೆ ಕೊಡುವ ಮೊದಲು ಸಮಾಧಿ ಆಗ್ಬಿಟ್ಟಿರ್ತಾರೆ, ಸಜೀವ ಸಮಾಧಿ ಆಗ್ಬಿಟ್ಟಿರ್ತಾರೆ. ಈ ಶಿಷ್ಯ ಹಾಗೂ ಹೀಗೂ ಸಮಾಧಿಯ ಬಳಿ ಆ ಹೊತ್ತಿಗೆ ಬಂದು ಸೇರ್ತಾನೆ. ಅಷ್ಟೊತ್ತಿಗೆ ಸಮಾಧಿ ಕಾರ್ಯ ಆಗೋಗಿದೆ. ಆ ಸಮಾಧಿಯ ಕಲ್ಲಿಗೆ ತಲೆ ಚಚ್ಚಿಕೊಂಡು ಪ್ರಾರ್ಥನೆ ಮಾಡಿದಾಗ ಶಿಷ್ಯ ಗುರು ಸಮಾಧಿಯಿಂದ ಎದ್ದು ಬಂದು ಒಂದು ಕ್ಷಣ ಉಪದೇಶ ಮಾಡಿ ಆಶೀರ್ವಾದ ಮಾಡಬಹುದಂತ ಒಂದು ದೊಡ್ಡ ಕಥೆ, ಅದು ದೊಡ್ಡ ಚರಿತ್ರೆ ಭೀಮಾಶಂಕರದ್ದು ಅಂತ. ಆ ಭೀಮಾಶಂಕರ್ ಉದ್ಗರಿಸಿದ್ದು ಹೇಗೆ ಅಂತ, ಕೈಯ ತಲೆ ಮೇಲೆ ಇಡಲು ವೈರಾಗ್ಯ ಪಡೆದನೆ, ಥೈ ಥೈ ಅಂತ ಕುಣಿಸಿ ತನ್ನಂತೆ ತಾ ಮಾಡಿದನೆ, ನಾನು ನೀನೆಂಬುದ ಮರೆಸಿ ತಾನೇ ತಾನಾದನೆ. ಇದೇ ಪದದಲ್ಲಿ ಈ ಸಾಲಿದೆ. ಇದೇ ಪದ್ಯದಲ್ಲಿ ಮುಂದಕ್ಕಿರ್ತಕ್ಕಂಥದ್ದು, ನಾನು ನೀನೆಂಬುದ ಮರೆಸಿ ತಾನೇ ತಾನಾದನೆ. ಅಲ್ಲಿ ನಾನು ನೀನು ಇಲ್ಲ, ಮರ್ತೋಗ್ಬಿಡ್ತಿದೆ ಆ ಸಂಬಂಧ. ಮುಂದುವರೆದು ಗುರು ಬೇರೆ, ಶಿಷ್ಯ ಬೇರೆ, ಈ ನಾನು ನೀನು ಇದೆಲ್ಲ ನಷ್ಟವಾಗಿ ತಾನೇ ತಾನಾದನೆ. ಗುರುವಿನಲ್ಲೂ ಗುರುವೇ, ಶಿಷ್ಯನಲ್ಲಿಯೂ ಗುರುವೇ. ಗುರುವಿನ ವಿಜೃಂಭಣೆ ಎರಡೂ ಕಡೆ, ಗುರುವಿನ ಗುರುತ್ವ ಎರಡೂ ಕಡೆ ಆವಿರ್ಭಾವಗೊಳ್ತಕ್ಕಂಥದ್ದು ಅಂತ. ಅದೇ ಪರಂಪರೆಯ ಶಂಕರಾನಂದ ಸ್ವಾಮಿಗಳು, ನಾಥ ಪರಂಪರೆಯ ಶಂಕರಾನಂದ ಸ್ವಾಮಿಗಳು, ನಮ್ಮ ತ್ರಿವಿಕ್ರಮಾನಂದ ಸರಸ್ವತಿ ಮಠ, ಗುಲ್ಬರ್ಗ, ಗಂವಾರ, ಅಲ್ಲಿಯ ಮಹಾಸ್ವಾಮಿ, ಅಲ್ಲಿಯ ಸಂತರವರು, ಅವರು ಕೂಡ ಹೀಗೆ ತಾನು ಸಾಯುವ ಮುಹೂರ್ತವನ್ನು ಹೇಳಿ ಎಲ್ಲರನ್ನೂ ಕರೆದು ಎಲ್ಲರ ಮುಂದೂ ಒಂದು ಪ್ರವಚನವನ್ನು ಕೊಟ್ಟು ಸಮಾಧಿಯ ಒಳಗೆ ಸಮಾಧಿಯನ್ನು ಏರ್ಪಡಿಸಿ, ಸಮಾಧಿಯನ್ನು ನಿರ್ಮಾಣ ಮಾಡಿಸ್ಕೊಂಡು ಸಮಾಧಿಯೊಳಗೆ ಕೂತ್ಕೊಂಡು ಅಲ್ಲಿಂದಲೇ ಪ್ರವಚನವನ್ನು ಕೊಟ್ಟು ಬ್ರಹ್ಮರಂದ್ರ ಉಬ್ಬಿ ಬಂದು ಮುಕ್ತರಾಗಿರ್ತಕ್ಕಂಥ ಮಹಾನುಭಾವ ಅವರು. ಹಾಗೆ ಅವರು ಸಮಾಧಿಯನ್ನು ಮಾಡಿದ್ದಾರೆ ಶಂಕರಾನಂದರಿದ್ದು. ಅವರ ಪದ ನೋಡಿ, ಗುರುವು ಸಿಗುವುದು ದುರ್ಲಭ, ಆತ ಸಿಕ್ಕರೆ ಬಹುಲಾಭ. ಗುರುವು ಸಿಗುವುದು ದುರ್ಲಭ, ಪರಮತತ್ವವ ಕಂಡ ಗುರುವ ನರಸುವುದೆಲ್ಲಿ, ತ್ವರಿತಂದು ನೀ ಧನ್ಯ. ಅದೇ ಭಾವ ಇದೆ ಇಲ್ಲಿ. ಗುರುವು ಸಿಗುವುದು ದುರ್ಲಭ, ಆತ ಸಿಕ್ಕರೆ ಬಹುಲಾಭ. ಗುರು ಸೇವೆ ಮಾಡಲು ಫಲವಿದೆ, ಗುರು ಸೇವೆ ಮಾಡಲು ಫಲವಿದೆ. ಗುರುವಿನ ಪಾದವ ಬಿಡಬೇಡ, ಬಿಟ್ಟರೆ ನರಕವು ಎಲೆ ಮೂಡ. ಗುರು ದಾರಿ ತೋರಿಸುವನು, ಅದ ಇಲ್ಲದೆ ಇದ್ರೆ ನರಕಕ್ಕೆ ಹೋಗ್ಬಿಡ್ತೇವೆ ನಾವು ಅಂತ. ಹಾಗಾಗಿ ಗುರುವಿನ ಪಾದವ ಬಿಡಬೇಡ, ಬಿಟ್ಟರೆ ನರಕವು ಎಲೆ ಮೂಢ. ದೀನ ದಯಾಳುವು ಶ್ರೀ ಗುರುವು, ಗಮನ ಇಟ್ಟು ಕೇಳಿ, ದೀನ ದಯಾಳುವು ಶ್ರೀ ಗುರುವು ತನ್ನಂತೆ ಮಾಡುವುದು ನಿಶ್ಚಯವು. ದೀನ ದಯಾಳುವು ಶ್ರೀ ಗುರುವು ತನ್ನಂತೆ ಮಾಡುವುದು ನಿಶ್ಚಯವು. ಅದು ಗುರು ಹೋದಾದ್ರೆ, ಅದು ಶಿಷ್ಯ ಹೋದಾದ್ರೆ, ಆ ಭಾವ ಗುರು ಶಿಷ್ಯ ಭಾವವೇ ಹೋದಾದ್ರೆ, ಸಮಯ ಕಳೆದಂತೆ ಆ ಗುರು ಶಿಷ್ಯನನ್ನು ತನ್ನಂತೆ ಮಾಡ್ತಾನೆ, ತನ್ನಂತೆ ಆಗ್ಬಿಡ್ತಾನೆ ಶಿಷ್ಯ. ಹಾಗಾಗಿ ಜವಾಬ್ದಾರಿ ಇದೆ ಗುರುವಿಗೆ. ಅಕ್ಕ ಮಹಾದೇವಿ ಏನ್ ಹೇಳಿದ್ಲು?
ಶ್ರೀ ಗುರುಲಿಂಗ ದೇವರು ಅವರು ಶೈವರ್ತಾನೆ, ಶಿವಭಕ್ತರು. ಶ್ರೀ ಗುರುಲಿಂಗ ದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇರಿಸಿದಾಗಲೇ ಎನ್ನ ಭವಂ ನಾಸ್ತಿಯಾಯಿತು, ನನ್ನ ಸಂಸಾರವೇ ನಾಸ್ತಿಯಾಯಿತು, ಇಲ್ಲದಾಯಿತು. ನನ್ನ ಗುರು ತನ್ನ ಹಸ್ತವನ್ನು ನನ್ನ ತಲೆ ಮೇಲೆ ಇಟ್ಟಾಗಲೇ ನನ್ನ ಭವ, ನನ್ನ ಸಂಸಾರ ಅದು ನಾಸ್ತಿ ಆಯಿತು, ಇಲ್ಲದಾಯಿತು ಅಂತ ಹೇಳಿ ಮುಂದೆ ಅಕ್ಕ ಮಹಾದೇವಿ ಹೇಳೋದು, ಎನ್ನ ತನ್ನಂತೆ ಮಾಡಿದ. ನೋಡಿ, ಈ ಮಹಾನುಭಾವರು, ಅನುಭಾವಿಗಳು ಒಂದೇ ಮಾತನ್ನು ಹೇಳಿದ್ದಾರೆ. ಎಲ್ಲರದ್ದು ಒಂದೇ ಅನುಭವ, ಎಲ್ಲರದ್ದು ಒಂದೇ ದರ್ಶನ, ಒಂದೇ ವ್ಯೂ, ಏನು ವ್ಯತ್ಯಾಸ ಇಲ್ಲ. ಎನ್ನ ತನ್ನಂತೆ ಮಾಡಿದ, ಎನಗೆ ತನಗೆ ತೆರಹಿಲ್ಲದಂತೆ ಮಾಡಿ ತೋರಿದನ್ನು ನೋಡ. ಎನಗೆ ತನಗೆ ಅಂದ್ರೆ ಗುರುವಿಗೆ ಶಿಷ್ಯನಿಗೆ, ಶಿಷ್ಯನಿಗೆ ಗುರುವಿಗೆ ತೆರಹಿಲ್ಲದಂತೆ ಮಾಡಿ ತೋರಿದನ್ನು ನೋಡ. ಅಕ್ಕ ಮಹಾದೇವಿ ಹೇಳಿದ್ದು ಕೂಡ ಇದೆ. ಪಾಶ್ಚಾತ್ಯ ಒಬ್ಬ ರಾಬರ್ಟ್ ಹಾಯಿನ್ಲೈನ್ ಅಂತ ಒಬ್ಬ ಪಾಶ್ಚಾತ್ಯ, ಅವನು ಎಷ್ಟು ಅದ್ಭುತವಾಗಿ ಹೇಳಿದಾನೆ ಅಂದ್ರೆ ಬಹಳ ಚೆನ್ನಾಗಿ ಹೇಳಿದಾನೆ ಅವನು. ಅದು ಇನ್ನೊಮ್ಮೆ ನೀವು ವಿಸ್ತಾರವಾಗಿ ನೋಡಬೇಕು. ಆ ಒಂದು ಬಹಳ ಚೆನ್ನಾಗಿದೆ ವಿಷಯ. ವೆನ್ ಒನ್ ಟೀಚರ್ಸ್ ಟು ಲರ್ನ್, ಒನ್ ಟೀಚರ್ಸ್ ಟು ಲರ್ನ್. ಕಲಿಸುವುದು ಒಬ್ಬರು, ಕಲಿಯುವುದು ಇಬ್ಬರು. ಇಬ್ಬರು ಅಂದ್ರೆ ಗುರು ಕೂಡ ಕಲಿತಾ ಇರ್ತಾನೆ ಅಂತ. ಪಾಠ ನಡೀತಾ ಇರ್ಬೇಕಾದ್ರೆ ಗುರು ಶಿಷ್ಯ ಇಬ್ರು ಕಲಿತಾ ಇರ್ತಾರೆ ಅಂತ. ಇದು ಅನುಭವಿಸಿದ್ದ ಶಿಕ್ಷಕರು, ಅವ್ರು ಪಾಠ ಮಾಡಿದಾಗ ತಯಾರಾಗುವಂತದ್ದು ಅಂತ ಅನುಭವಿಸಿದ್ದ. ಇದು ಸಾಮಾನ್ಯವಾಗಿ ಕೂಡ. ಆದ್ರೆ ಪರಮಾರ್ಥಕ್ಕೆ ಹೋದ್ರೂ ಕೂಡ ಈ ಎರಡು ಬೆರೆತು ಒಂದಾದಾಗ ಕಲಿಯೋರು ಕಲಿಸೋರು ಅಂತ ಎರಡೇನು ಇಲ್ಲ, ಎರಡು ಒಂದೇ ಆಗ್ಬಿಟ್ಟಿದೆ. ಇಬ್ರು ಕಲಿತಾ ಇದ್ದಾರೆ ಅಂತ ಹಾಗೆ ಅದು ಅಂತ, ಒಂದೇ ಅದು ಅಂತ. ಹಾಗಾಗಿ ಇದಕ್ಕೆ ತುಂಬಾ ವ್ಯಾಪ್ತಿ ಇದೆ, ತುಂಬಾ ವಿಸ್ತಾರ ಇದೆ. ಈ ಒಂದು ಸೂಕ್ತಿ ಅದು ಯಾರು ಹೇಳಿರಲಿ, ಯಾವ ದೇಶದವರು ಆಗಿರಲಿ, ಅದ್ಭುತವಾಗಿ ಈ ಮಾತನ್ನಾತ ಹೇಳಿದ್ದಾನೆ. ಹಾಗಾಗಿ ಒಂದು ತಾದಾತ್ಮ್ಯ ಇಬ್ಬರಲ್ಲಿ ಬಂದು ಇಬ್ಬರು ಸೇರಿ ಬಡಗುಡು ಕಲಿತಾ ಇರ್ತಾರೆ. ಆ ಒಂದು ಅಭೇದ ಬರ್ತದೆ ಅವರಲ್ಲಿ ಅಂತ. ವೇದಾಂತ ದೇಶಿಕರು, ಅವರು ವೈಷ್ಣವ ಸಂತರು. ಈ ಹಿಂದೆ ಶೈವ ಸಂತರ ಮಾತನ್ನು ನಾವು ಉಲ್ಲೇಖ ಮಾಡಿದ್ರು. ಇದು ವೈಷ್ಣವ ಸಂತರು, ವೇದಾಂತ ದೇಶಿಕರು. ಅವರು ಆಚಾರ್ಯನನ್ನ, ನೀನು ಸತ್ಪುರುಷನಾದ್ರೆ ಆಚಾರ್ಯನನ್ನ ನೀನು ದೇವರ ಹಾಗೆ ಸೇವೆ ಮಾಡಬೇಕು, ಉಪಾಸನೆ ಮಾಡಬೇಕು. ಅಪ್ರತ್ಯುಪಕರಣದೀಯ, ಪ್ರತಿಫಲದ ನಿರೀಕ್ಷೆ ಇಲ್ಲದೆ, ಪ್ರತ್ಯುಪಕಾರದ ನಿರೀಕ್ಷೆ ಇಲ್ಲದೆ, ಗುರುವಿಂದ ಏನಾಗ್ತದೆ ಅದು ಯಾವ ಆಲೋಚನೆಯನ್ನು ಮಾಡದೆ, ದೇವವತ್ಸ್ಯ ಉಪಾಸ್ಯ, ದೇವರಂತೆ ಪೂಜೆ ಮಾಡು, ದೇವರಂತೆ ಉಪಾಸನೆ ಮಾಡು ಅಂತ ಹೇಳಿ. ಯಾಕೆ ಅಂತ ಹೇಳಿ ಕಾರಣಗಳನ್ನು ಕೊಡ್ತಾರೆ. ಯಾಕೆ ಗುರುವನ್ನು ಹೀಗೆ ನಾವು ಪ್ರತಿಫಲದ ಚಿಂತನೆ ಇಲ್ಲದೆ ಸೇವೆ ಮಾಡಬೇಕು, ಪೂಜೆ ಮಾಡಬೇಕು ಅಂತಂದ್ರೆ ಅನೇಕ ಕಾರಣಗಳನ್ನು ಹೇಳ್ತಾ ಅದರ ಮಧ್ಯದಲ್ಲಿ ಆತ್ಮಸಾಮ್ಯಾವಹತ್ವ, ತನ್ನಂತೆ ಮಾಡಿದ ಕಾರಣದಿಂದಾಗಿ ಆತ್ಮಸಾಮ್ಯ, ತಾನು ಹೇಗೋ ತನ್ನ ಶಿಷ್ಯನನ್ನು ಹಾಗೆಯೇ ತಯಾರು ಮಾಡಿದ ಪರಿಣಾಮ. ಹಾಗೆ ಮಾಡುವುದರಿಂದಾಗಿ ತನ್ನ ಆತ್ಮವನ್ನೇ ಗುರು ನಮಗೆ ಕೊಡುವುದರಿಂದ, ತನ್ನ ರೂಪವನ್ನೇ, ತನ್ನ ಸ್ವರೂಪವನ್ನೇ ನಮಗೆ ಗುರು ಕೊಡುವುದರಿಂದ, ತನ್ನ ಸ್ವಭಾವವನ್ನೇ, ವ್ಯಕ್ತಿತ್ವವನ್ನೇ ನಮಗೆ ಕೊಡುವುದರಿಂದ ಗುರುವನ್ನು ನಾವು ದೇವರಂತೆ ಪೂಜಿಸಬೇಕು. ಆಚಾರ್ಯ ಶಂಕರ ಭಗವತ್ಪಾದರು ಅವರು ಗುರುವನ್ನ ವರ್ಣನೆ ಮಾಡ್ತಾ ಇದೇ ಭಾವ, ಇದೇ ಧಾಟಿ, ಇದೇ ಒಂದು ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಬಹಳ ಚೆನ್ನಾಗಿದೆ ಅವರ ಮಾತು. ಗುರುವನ್ನು ಹೇಗೆ ವರ್ಣನೆ ಮಾಡ್ತಾರೆ? ಗುರುವನ್ನು ವರ್ಣನೆ ಮಾಡೋದಕ್ಕೋಸ್ಕರವಾಗಿ ಶಂಕರರು ಉಪಮೆಯನ್ನು ಹುಡುಕ್ತಾರೆ, ದೃಷ್ಟಾಂತವನ್ನು ಹುಡುಕ್ತಾರೆ. ಹೋಲಿಕೆ ಬೇಕಲ್ಲ, ಹುಡುಕಿ ಸಿಗದೆ ದೃಷ್ಟಾಂತೋ ನೈವ ದೃಷ್ಟ. ಗುರುವಿಗೆ ದೃಷ್ಟಾಂತವೇ ಸಿಗಲಿಲ್ಲ. ಗುರುವಿನಂಥದ್ದು ಇನ್ನೊಂದಿಲ್ಲ ಮೂರು ಲೋಕದಲ್ಲಿ. ತ್ರಿಭುವನ ಜಠರೇ ಸದ್ಗುರೋ ಜ್ಞಾನದಾತು. ಸದ್ಗುರು ಜ್ಞಾನದಾತ, ಮೂರು ಲೋಕದಲ್ಲಿ ಅವನಿಗೊಂದು ಹೋಲಿಕೆ ಸಿಗಲಿಲ್ಲ ನನಗೆ. ಒಂದಿದೆ, ಯಾವುದೂ ಇಲ್ಲ ಅಂತೀವಿ. ಸ್ಪರ್ಶಮಣಿಯ ವಿಶೇಷ ಏನು? ಮುಟ್ಟಿದ್ದನ್ನು ಚಿನ್ನ ಮಾಡ್ತದೆ. ಗುರು ಕೂಡ ಆಗಿರ್ತಾನೆ, ಮುಟ್ಟಿದ್ದನ್ನು ಚಿನ್ನ ಮಾಡ್ತಾನೆ ಗುರು. ಯಾರ ತಲೆ ಮೇಲೆ ಕೈ ಇಟ್ಟ ಅವನ ಬದುಕು ಬಂಗಾರ. ಒಂದು ಹೋಲಿಕೆ ಬಂತು. ಸ್ಪರ್ಶಮಣಿ ಅಂತ ನಮ್ಮ ಪರಂಪರೆಯಲ್ಲಿ ಆ ಮಣಿಯ ಬಗ್ಗೆ ಪ್ರಸ್ತಾಪ ಇದೆ. ಆ ಮಣಿಯನ್ನು ಯಾವ ಲೋಹಕ್ಕೆ ಮುಟ್ಟಿಸಿದ್ರು ಆ ಲೋಹ ಕಬ್ಬಿಣ, ಅದು ಚಿನ್ನ ಆಗ್ತದೆ ಅಂತ ಮುಂದುವರಿಸ್ತಾರೆ ಶಂಕರರು. ನ ಸ್ಪರ್ಶತ್ವಂ ತಥಾಪಿ, ಸ್ಪರ್ಶಕ್ಕೆಲ್ಲಿ ಅಯೋಗ್ಯತೆ, ಸ್ಪರ್ಶಕ್ಕೆ ಗುರುವಿನ ಯೋಗ್ಯತೆ ಇಲ್ಲ. ಗುರುವಿಗೆ ಅದು ಉಪಮೆ ಅಲ್ಲ, ಅದು ಹೋಲಿಕೆಯಲ್ಲ. ಯಾಕೆ ಅಂದ್ರೆ ಈ ಸ್ಪರ್ಶಮಣಿ ಎನ್ನುವುದು ತಾನು ಮುಟ್ಟಿದ್ದನ್ನು ಸ್ಪರ್ಶಮಣಿ ಮಾಡೋದಿಲ್ಲ, ಚಿನ್ನ ಮಾಡ್ತದೆ ಅಷ್ಟೆ.
ಸ್ಪರ್ಶಮಣಿ ಯಾವುದನ್ನು ಬಿಟ್ಟಿರೋದು ಚಿನ್ನ ಆಯಿತು. ಆ ಚಿನ್ನವನ್ನು ಮತ್ತೆ ಯಾವುದೋ ಕಾರ್ಯಗಳು ಲೋಹಕ್ಕೆ ಮುಟ್ಟಿಸಿರೋದು ಚಿನ್ನ ಆಗೋದಿಲ್ಲ, ಅಲ್ಲಿಗೆ ಮುಗಿತದೆ. ಸ್ಪರ್ಶತ್ವ ಲೋಹಕ್ಕೆ ಬರಲಿಲ್ಲ, ಚಿನ್ನ ಆಯಿತು ಅಷ್ಟೇ. ಹೌದು, ಆದ್ರೆ ಗುರು ಹಾಗಲ್ಲ. ನೋಡಿ, ದೀಪದಿಂದ ದೀಪವನ್ನು ಹೊತ್ತಿಸಿದ್ರೆ ಆ ದೀಪದಿಂದ ಮುಂದೆ ಬೇರೆ ದೀಪವನ್ನು ಹೊತ್ತಿಸಬಹುದು. ದೀಪವನ್ನೇ ನಿರ್ಮಾಣ ಮಾಡಿತ್ತು ಅಂತ, ದೀಪವು ಇನ್ನೇನನ್ನೇ ನಿರ್ಮಾಣ ಮಾಡಲಿಲ್ಲ. ಹಾಗೆ ಗುರುವಾದರೆ ಶಿಷ್ಯನಿಗೆ, ಎಂತ ಶಿಷ್ಯ? ಶ್ರೀತ ಚರಣಯುಗಿ, ತನ್ನ ಚರಣ ಕಮಲವನ್ನು ಭದ್ರವಾಗಿ ಆಶ್ರಯಿಸಿದ ಶಿಷ್ಯ, ಸ್ವೀಯ ಶಿಷ್ಯ ಅಂತ ಶಿಷ್ಯನನ್ನು ಗುರುವನ್ನಾಗಿಯೇ ಮಾಡಿಬಿಡ್ತಾನೆ. ಗುರುತ್ವವೇ ಬರುತ್ತದೆ ಅವನಿಗೆ, ಇನ್ನೊಂದು ಗುರು ತಯಾರಾಗ್ತಾನೆ. ಇದೆಲ್ಲಿ ಸ್ಪರ್ಶಮಣಿಗೆ ಯೋಗ್ಯತೆ ಇದೆ. ಲೌಕಿಕನಾದ ಸಾಮಾನ್ಯನಾದ ಒಂದು ವ್ಯಕ್ತಿ ಕೂಡ ಗುರುವಿನ ಸಂಸರ್ಗಕ್ಕೆ ಒಳಗಾದಾಗ ಗುರು ಸ್ವೀಯಂ ಸಾಮ್ಯಂ ವಿಧತ್ತಿ, ತನ್ನ ಹೋಲಿಕೆಯನ್ನೇ ಕೊಡ್ತಾನೆ. ಸ್ವೀಯಂ ಸಾಮ್ಯಂ, ತನ್ನದೇ ಹೋಲಿಕೆ, ತಾನು ಹೇಗಿದ್ದಾನೋ ಹಾಗೆ ಅಂತ ಇದನ್ನುಂಟು ಮಾಡ್ತಾನೆ ಗುರು. ಸ್ಪರ್ಶಮಣಿ ಮಾಡ್ತಾ ಇಲ್ಲ ಅದನ್ನ. ಹಾಗಾಗಿ ಗುರುವಿನ ಕೈಯಲ್ಲಿ ಸಿಕ್ಕಿದ್ರೆ ಸಾಮಾನ್ಯ ಲೌಕಿಕನಾದರೂ ಕೂಡ ನಿರುಪಮಃ ಅಂತ, ಅವನಿಗೆ ಹೋಲಿಕೆ ಇಲ್ಲ ಎನ್ನುವ ಹಾಗೆ ಅವನು ತಯಾರಾಗ್ತಾನೆ. ಶಂಕರರ ಮಾತು ಇದು. ಇನ್ನು ಶಂಕರರು ಗಂಭೀರವಾಗಿ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಶಂಕರರು ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಶಂಕರಾಚಾರ್ಯ ಪೀಠಗಳು ಅನೇಕ ಇವೆ ನಮ್ಮ ದೇಶದಲ್ಲಿ. ಇವತ್ತು ಕೂಡ ಜ್ಞಾನ ಪ್ರಕಾಶವನ್ನು ಸಮಾಜದಲ್ಲಿ ಬೀರ್ತಾ ಇರುವಂತಹ ಅನೇಕ ಪೀಠಗಳು. ಈ ಪೀಠಗಳನ್ನು ಸ್ಥಾಪನೆ ಮಾಡಿದ ಶಂಕರಾಚಾರ್ಯರ ಒಂದು ಮಾತನ್ನು ಹೇಳ್ತಾರೆ ಮಠಾನ್ಯಾಯವೆಂಬ ಗ್ರಂಥದಲ್ಲಿ. ಅಸ್ಮತ್ ಪೀಠೆ ಸಮಾರೂಢ ಪರಿವ್ರಾಟ್ ಉಕ್ತಲಕ್ಷಣ ಅಹಮೇವೇತಿ ವಿಜ್ಞೇಯ ಯಸ್ಯ ದೇವ ಇದೆ ಶ್ರುತಿ. ನಮ್ಮ ಪೀಠವನ್ನು ಏರಿದ ಯಾವುದೇ ಯತಿ ಅವನು ಅದಕ್ಕೆ ಹೇಳಿದ ಲಕ್ಷಣಗಳನ್ನು ಹೊಂದಿದ್ದರೆ, ಹೇಗಿರಬೇಕು ಆ ಲಕ್ಷಣಗಳನ್ನು ಹೊಂದಿದ್ರೆ, ಅಂತಹ ನಮ್ಮ ಪೀಠವನ್ನು ಏರಿರ್ತಕ್ಕಂಥ ಯತಿ ಅದು ನಾನೇ ಅಂತ ಭಾವಿಸಬೇಕು, ಅದು ಬೇರೆ ಅಲ್ಲ ಅಂತ. ಹಾಗಾಗಿ ಶಂಕರಾಚಾರ್ಯ ಪರಂಪರೆಗಳಲ್ಲಿ ಅವ್ರ ಹೆಸರಿನ ಹಿಂದಕ್ಕೆ ಜಗದ್ಗುರು ಶಂಕರಾಚಾರ್ಯ ಅಂತ ಸೇರಿಸ್ತಾರೆ. ಅದು ಹೆಗ್ಗಳಿಕೆಗೆ ಅಂತಲ್ಲ, ಅದೇನು ಅದು ಗೋಡು ಮೂಡಿದಂತನೋ ಕಾರಣ ಅಲ್ಲ. ಅದು ಮುಂದಿನ ಹೆಸರು ಸುಮ್ಮನೆ, ಹಿಂದಿನ ಹೆಸರು ನಿಜವಾದ ಹೆಸರು, ಹಿಂದಿನಲ್ಲಿ ಅವರೇ ಇದ್ದಾರೆ ಅಂತ. ಇದು ನೀವು ಕಾಣ್ತಾ ಇರೋ ರೂಪ ಇಷ್ಟೇ, ಇದು ನಿಜವಾದ ಅವರೇ. ಹಾಗಾಗಿ ತಲೆಮಾರುಗಳು ಕಳೆದರೂ ಕೂಡ ಅದೇ ಶಂಕರರೇ ಮರಳಿ ಬಂದು ತಮ್ಮ ಕಾರ್ಯವನ್ನು ಮುಂದುವರಿಸ್ತಾ ಇರ್ತಾರೆ. ಈ ಮಾತಿನ ಹಿಂದಿನ ತತ್ವ ಇದುವೇ. ಶಂಕರರ ಶಿಷ್ಯರು ಅವರು ಶಂಕರರೇ, ಅವರು ಶಿಷ್ಯರು ಅವರು ಶಂಕರರೇ, ಅವರು ಶಿಷ್ಯರು ಅವರು ಶಂಕರರೇ. ಗುರು ಶಿಷ್ಯರ ಅದ್ವೈತ, ಅಭೇದ, ತಾದಾತ್ಮ್ಯ, ಅದೇ ಇದು. ತನ್ನಂತೆ ತಾ ಮಾಡಿದನೆ, ತನ್ನಂತೆ ಮಾಡುವುದು ನಿಶ್ಚಯವು. ದೀಪಾಂತರಮ್ಯಥ, ಅದನ್ನೇ ಶಂಕರರು ಹೇಳ್ತಾ ಇರುವಂಥದ್ದು, ಬೇರೆ ಏನೂ ಅಲ್ಲ. ಹಾಗಾಗಿ ನನ್ನಿಂದ ಅಥವಾ ನನ್ನ ಶಿಷ್ಯರಿಂದ ದೀಕ್ಷೆಯನ್ನು ಪಡೆದು ನನ್ನ ಪೀಠವನ್ನು ಏರಿ ಆ ಒಂದು ಲಕ್ಷಣಗಳನ್ನು ಹೊಂದಿ ಇರತಕ್ಕಂಥ ಯಾವುದೇ ವ್ಯಕ್ತಿ ಅದು ನಾನೇ, ಬೇರೆ ಅಲ್ಲ. ಒಂದು ಶ್ರುತಿಯನ್ನು ಉದ್ಧರಿಸ್ತಾರೆ ಶಂಕರಾಚಾರ್ಯರು. ಯಸ್ಯ ದೇವ ಇದೆ ಶ್ರುತೇ, ಯಸ್ಯ ದೇವ ಎಂಬ ಶ್ರುತಿ ಇದಕ್ಕೆ ಉಪಷ್ಟಂಪಕ ಎಂಬುದಾಗಿ ಶಂಕರಾಚಾರ್ಯರು ಲೆಕ್ಕ ಮಾಡ್ತಾರೆ. ಆ ಶ್ರುತಿ ಶ್ವೇತಾಶ್ವತರ ಉಪನಿಷತ್ತು. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಏನಿದೆ ಅಂದ್ರೆ, ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರು ತಸ್ಥೇತೆ ಕಥಿತ ಕೆರ್ತ ಪ್ರಕಾಶಂತೆ ಮಹಾತ್ಮನ. ಯಾವನಿಗೆ ದೇವರಲ್ಲಿ ಪರಮ ಭಕ್ತಿ ಇದೆಯೋ, ಯಾವನಿಗೆ ಗುರುವಿನಲ್ಲಿ ಅದೇ ರೀತಿಯ ಭಕ್ತಿ, ದೇವರಲ್ಲಿ ಹೇಗೋ ಹಾಗೆ ಗುರುವಿನಲ್ಲಿ ಯಾರಿಗೆ ಭಕ್ತಿ ಇದೆಯೋ ಅಂಥವನಿಗೆ ಇವೆಲ್ಲ ಅರ್ಥವಾಗ್ತದೆ ಅಂತ. ಅವನೊಳಗಿಂದ ಆ ಅರ್ಥಗಳು ಅವು ಅಂಕುರಿಸ್ತವೆ, ವಿಸ್ತರಿಸ್ತವೆ, ಪ್ರಕಟವಾಗ್ತವೆ. ಒಂದು ಶ್ರುತಿಯನ್ನ, ಒಂದು ವೇದವನ್ನು ಸುಮ್ಮನೆ ಶಬ್ದಗಳನ್ನ ಕೇಳಿ ಓದಿ ಬಾಯ್ಹಾಟ ಮಾಡಿದ್ರೆ ಸಾಲದು. ಅದು ನಮಗೆ ಅರ್ಥವಾಗಬೇಕು, ಅದು ನಮಗೆ ಅನುಭವಕ್ಕೆ ಬರಬೇಕು, ಅದು ನಮ್ಮದಾಗಬೇಕು. ನಮ್ಮೊಳಗೆ ಅದು ಬೆಳಗ್ಗೆ ಬರಬೇಕು ಅಂದ್ರೆ ಗುರುವಿನಲ್ಲಿ ದೇವರಲ್ಲಿ ಭಕ್ತಿ ಬೇಕು. ಭಕ್ತಿ ಅಂದ್ರೆ ವಿಭಕ್ತಿ ಅಲ್ಲ, ವಿಭಕ್ತಿ ಅಂದ್ರೆ ಬೇರೆ ಆಗೋದು, ಭಕ್ತಿ ಅಂದ್ರೆ ಒಂದಾಗೋದು. ಆ ಗುರುವಿನ ಭಕ್ತಿ, ಅವಿಭಕ್ತತೆ, ತಾದಾತ್ಮ್ಯ, ಅದುವೇ ಅವನಿಗೆ ಇಂಥದ್ದನ್ನ, ಈ ಎಲ್ಲವೂ ಉಪನಿಷತ್ತು ಅಥವಾ ಈ ವೇದಗಳು ಮತ್ತೊಂದು ಇವೆಲ್ಲವೂ ಅವನಿಗೆ ಗೋಚರಿಸುವಂತೆ, ಇವೆಲ್ಲವೂ ಅವನಿಗೆ ಭಾಸವಾಗುವಂತೆ, ಅರ್ಥವು ಭಾಸವಾಗುವಂತೆ ಮಾಡಿಕೊಡಬೇಕಾದ್ರೆ ಅದು ಬೇಕು ಎಂಬುದಾಗಿ ಶಂಕರರು ತಮ್ಮ ಇನ್ನೊಂದು ಉಕ್ತಿ ಮೂಲಕ ಇದೇ ತತ್ವವನ್ನೇ ದೃಢೀಕರಿಸಿದ್ದಾರೆ. ಒಟ್ಟಿನಲ್ಲಿ ಏನು ಹೇಳದಂತೆ ಆಯಿತು, ಗುರು ಎಂದರೆ ಶಿಷ್ಯ. ಗುರುವಿನ ಬಳಿ ಬಂದಾಗ ಶಿಷ್ಯನಾದವನು ಕೆಲವು ಕಾಲ ಇದ್ದು ಅವನ ಸಾನ್ನಿಧ್ಯ, ಅವನ ಉಪದೇಶ, ಅವನ ಮಾರ್ಗದರ್ಶನ ಪಡೆದು ಅವನೊಳಗೆ ತನ್ನ ಅದೇ ಆಗ್ಬಿಡ್ತಾನೆ, ಅವನೇ ಆಗ್ಬಿಡ್ತಾನೆ ಎನ್ನುವುದೇ ಒಟ್ಟು ಸಾರಾಂಶ. ಹಾಗಾಗಿ ಗುರುವನ್ನು ಶಿಷ್ಯನಲ್ಲಿ ನೋಡು, ಗುರುವಿನ ಮಹತಿಯನ್ನು
ಗುರುವಿನ ಅರಿವನ್ನು, ಗುರುವಿನ ಜ್ಞಾನವನ್ನು, ಅವೆಲ್ಲವನ್ನು ಶಿಷ್ಯನಲ್ಲಿ ನೋಡು. ಜವಾಬ್ದಾರಿ ಇದೆ. ಗುರುವಾದವನಿಗೆ ಜವಾಬ್ದಾರಿ ಇದೆ. ನೀನು ನಿನ್ನ ದುರ್ಗುಣವನ್ನು ನಿನ್ನ ಶಿಷ್ಯನಿಗೆ ಹೊತ್ತಿಸಿ ಅವನ ಬದುಕನ್ನು ಹಾಳು ಮಾಡಬಾರದು. ಅದರ ಬದಲು ನೀನು ಸುಗುಣವಂತನಾಗಿ, ನಿನ್ನ ಸುಜ್ಞಾನ, ನಿನ್ನ ಸುಗುಣಗಳು ಶಿಷ್ಯನಲ್ಲಿ ಹೋಗಿ ಅವನು ನಿನ್ನಂತೆ ಆದರೆ ಅದು ಆದರ್ಶ. ಹಾಗಾಗುವಂತೆ ನಿನ್ನನ್ನು ನೀನು ಪರಿಷ್ಕರಿಸಿಕೋ, ನಿನ್ನನ್ನು ನೀನು ಅಲಂಕರಿಸಿಕೋ, ನಿನ್ನ ವ್ಯಕ್ತಿತ್ವವನ್ನು ಹಾಗೆ ನೀನು ತೊಳೆಗೆ ಬೆಳಗುವಂತೆ ಮಾಡಿಕೋ ಎಂಬುದೇ ಈ ಪ್ರವಚನದ ಸಾರಾಂಶ. ಹರೇ ರಾಮ.